ಟೀಕೆನ ಮಾಡ್ತಾ ಇರ್ತಕ್ಕಂಥದ್ದು. ಇದೊಂದು ಒಂದು ಸಮುದಾಯವನ್ನು ಓಲೈಸಲಿಕ್ಕೆ ಇರ್ತಕ್ಕಂಥ ಬಜೆಟ್ ಅನ್ನುವಂಥ ಮಾತನ್ನು ಹೇಳ್ತಕ್ಕಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ಪ್ರದೀಪ್ ಈಶ್ವರ್ ಅವರಿದ್ದಾರೆ. ಸರ್, ಈಗ ಬಜೆಟ್ ಬಗ್ಗೆ ಮೊದಲನೇದಾಗಿ ನಿಮ್ಮ ಪ್ರತಿಕ್ರಿಯೆ ಸರ್. ಮೊದಲನೇದಾಗಿ 4 ಲಕ್ಷ ಕೋಟಿ 9,000 ಬಡ್ಜೆಟನ್ನು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮಂಡಿಸಿದ್ದಾರೆ. ಇದೊಂದು ಅದ್ಭುತವಾದ ವಿಷನರಿ ಬಡ್ಜೆಟ್. ವೈಯಕ್ತಿಕವಾಗಿ ನಾನು CM ಸರ್ಗೆ ಥ್ಯಾಂಕ್ಸ್ ಹೇಳಿ, ಯಾಕೆಂದರೆ ನನ್ನ ಕ್ಷೇತ್ರಕ್ಕೆ ಚಿಕ್ಕಬಳ್ಳಾಪುರಕ್ಕೆ 140 ಕೋಟಿ, ಇಂಟರ್ನ್ಯಾಷನಲ್ ಫ್ಲವರ್ ಮಾರ್ಕೆಟ್ಗೆ ಮತ್ತು ಚಿಂತಾಮಣಿ VTU ಘಟಕಕ್ಕೆ 150 ಕೋಟಿ, ರೇಷ್ಮೆ ಮಾರುಕಟ್ಟೆಗೆ 200 ಕೋಟಿ, ಪ್ರಜಾಸೌಧ ನಿರ್ಮಾಣದ ಅನೌನ್ಸ್ಮೆಂಟ್ ಒಂದು 12 ಕೋಟಿ, ಇಷ್ಟು ನನಗೆ ಸಿಕ್ಕಿದೆ. ವೈಯಕ್ತಿಕವಾಗಿ ಸಿದ್ದರಾಮಯ್ಯ ಸಾಹೇಬರಿಗೆ, DK ಸಾಹೇಬರಿಗೆ ಧನ್ಯವಾದ ಅರ್ಪಿಸ್ತೀನಿ. ಸರ್, ಈಗ ನೀರಾವರಿ ಯೋಜನೆಗಳಿಗೆ ಯಾವುದೇ ರೀತಿಯ ಹಣ ಮೀಸಲಾಗಿಲ್ಲ ಅನ್ನುವಂತಹ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇರ್ತಕ್ಕಂಥದ್ದು. ಮತ್ತು ಒಂದು ಸಮುದಾಯದ ಓಲೈಕೆಗಾಗಿ ಬಜೆಟ್ ಮಾಡಿದ್ದಾರೆ ಅನ್ನುವಂಥ ಮಾತು ನೋಡಿ. ದಯವಿಟ್ಟು ಇಲ್ಲೊಂದು ಲೈನ್ ಇದೆ. ಭದ್ರಾ ಮೇಲ್ದಂಡೆ ಯೋಜನೆಗೆ ಕೇಂದ್ರ ಸರ್ಕಾರದ ಆಯವ್ಯಯದಲ್ಲಿ ಘೋಷಿಸಿದ 5,300 ಕೋಟಿ ಅನುದಾನ ಬಿಡುಗಡೆಯಾಗಿಲ್ಲ. ಇವರು ಬಡ್ಜೆಟಲ್ಲಿ 5,300 ಕೋಟಿ ಸೆಂಟ್ರಲ್ ಗೌರ್ಮೆಂಟ್ ಅನೌನ್ಸ್ ಮಾಡಿದ್ರಲ್ಲ, ಫಸ್ಟ್ ಈ BJP ಅವ್ರಿಗೆ ಮಾನ ಮರ್ಯಾದೆ ಇದ್ದರೆ 5,300 ಕೋಟಿ ನಮಗೆ ಕೊಡ್ಸೋಕ್ಕೆ ಹೇಳಿ, ಅದನ್ನು ತೊಗೊಂಬಂದು ನಾವು ಕಂಟಿನ್ಯೂ ಮಾಡ್ತೀವಿ ಪ್ರಾಜೆಕ್ಟ್ನ. ಸೆಂಟ್ರಲ್ ಬಡ್ಜೆಟಲ್ಲಿ ಇವ್ರು ರಿಲೀಸ್ ಮಾಡೋಕ್ಕಾಗ್ತಿಲ್ಲ, ನಮ್ಮನ್ನು ಬ್ಲೇಮ್ ಮಾಡ್ತಾರೆ. ಎತ್ತಿನೊಳೆ ಕೊಟ್ಟಿಲ್ವಾ, ಕಂಟಿನ್ಯೂಷನ್ ಕೊಟ್ಟಿಲ್ವಾ? ನೋಡಿ ಸರ್, ಎತ್ತಿನೊಳೆ ಸಮಗ್ರ 241 ಕಿಲೋಮೀಟರ್ವರೆಗೂ ನೋಡಿ, ಈ ಬುಕ್ಕಲ್ಲಿರೋದನ್ನೇ ಮಾತಾಡ್ತಿದ್ದೀನಿ. ಇವ್ರು ಸೆಂಟ್ರಲ್ ಗೌರ್ಮೆಂಟಿಂದ ದುಡ್ಡು ಕೊಡದೆ ನಾವೆಲ್ಲಿ ಇವ್ರನ್ನ ಬ್ಲೇಮ್ ಮಾಡ್ಬಿಡ್ತೀವಿ ಅಂತ ಇವ್ರು ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ. ಬಿ ದ ಬಾಸ್. ಬಡ್ಜೆಟ್ ಓದ್ದೇನೆ ಸರ್. ಇವ್ರು ನಾನು ಹೇಳಿದ್ದು ಬಡ್ಜೆಟ್ ಸ್ಟಾರ್ಟ್ ಆಗಿದ್ದು 10, 15, 10, 20ಕ್ಕೆ. ಇವ್ರು 11 ಗಂಟೆಗೆ ಬೈದ್ಬಿಟ್ರೆ ನಮ್ಮನ್ನು. 11 ಗಂಟೆಗೆ ಬೈತಾ ಇದ್ದಾರೆ. ನಾನು ಏನಪ್ಪ ಇನ್ನಾರು ಬಡ್ಜೆಟ್ ಬುಕ್ ಓದೇ ಇಲ್ಲ. ಇವ್ರು ಯಾರು ಓದ್ದೆ? ಇವ್ರು ಸ್ಕ್ರಿಪ್ಟೆಡ್ ಸರ್. ಆಲ್ರೆಡಿ ನಮ್ಮ ವಿರೋಧ ಪಕ್ಷದವ್ರು ಮೀಡಿಯಾ ಅಡ್ವೈಸರ್ಸು ಸ್ಕ್ರಿಪ್ಟ್ ಕೊಟ್ಟಿರ್ತಾರೆ. ಅಣ್ಣ ಅವ್ರು ಏನಾದರೂ ಬಡ್ಜೆಟ್ ಮಾಡಿಸ್ಲಿ, ಇನ್ನು ಬೈದು ಬಿಡೋಗೋಣ ಅಂತ ಬಂದು ಬೈದು ಹೊರಟೋಗಿದ್ದಾರೆ. ಈಗ ಪರ್ಟಿಕ್ಯುಲರ್ ಆಗಿ ಅದೇ ಮುಸ್ಲಿಂ ಸಮುದಾಯವನ್ನು ಓಲೈಸಲಿಕ್ಕೆ ಇರುವಂತಹ ಬಜೆಟ್ ಅನ್ನುವಂಥ ಮಾತು ಸರ್, ಸಂಪೂರ್ಣವಾಗಿ ಅದಕ್ಕೆ ಮೀಸಲಾಗಿದೆ ಅಂತ. ಈ ರಾಜ್ಯದಲ್ಲಿ 14% ಅವರಿದ್ದಾರೆ, ಮೈನಾರಿಟೀಸ್ ಅವರು. ನಾನು ಹಿಂದೂ ಹೇಗೋ ನನ್ನ ಧರ್ಮಕ್ಕೆ ಹೆಂಗೆ ಅನುದಾನ ಕೊಡ್ತಾರೋ ಅವ್ರಿಗೂ ಒಂದಷ್ಟು ಕೊಟ್ಟಿದ್ದಾರೆ. ಏನು ಈ ಬುಕ್ಕಲ್ಲಿರೋದೆಲ್ಲ ನಾವು ಮುಸ್ಲಿಂ ಬಾಂಧವರಿಗೆ ಕೊಟ್ಟಿಲ್ವೇ? ಎಲ್ರಿಗೂ ಕೊಟ್ಟಿದ್ದಾರಲ್ಲ. ಯಾಕೆ ಮುಸ್ಲಿಂ ಬಾಂಧವ್ರನ್ನ ಇಷ್ಟು ದ್ವೇಷ ಮಾಡ್ತಾರೆ ಇವರು BJP ಅವರು? ನನಗೆ ಅರ್ಥನೇ ಆಗಲ್ಲ. ಏನು ಹಿಂದೂ ಧರ್ಮ ಇವ್ರ ಅಪ್ಪನ ಮನೆ ಆಸ್ತಿನ? ನಾನು ಹಿಂದೂ ಧರ್ಮ ಸರ್. ನಾನು ದೇವ್ರನ್ನ ಪೂಜಿಸ್ತೀನಿ. ಶ್ರೀರಾಮಚಂದ್ರ ನನಗೂ ಆರಾಧ್ಯ ದೈವ. ಶ್ರೀರಾಮಚಂದ್ರ ಪ್ರಭುವನ್ನು ಆರಾಧಿಸ್ತೀನಿ. ನಾನು ಭಗವದ್ಗೀತೆ ಓದ್ಕೊಂಡಿದ್ದೀನಿ, ಮಹಾಭಾರತ ಓದಿದ್ದೀನಿ. ಹಿಂದೂ ಧರ್ಮ ನನ್ನ ರಕ್ತದಲ್ಲಿದೆ. ನಾನು ಹಿಂದೂ ದೇವರನ್ನು ಭಕ್ತಿಯಿಂದ ಪೂಜಿಸ್ತೀನಿ. ಇಸ್ಲಾಂ ಧರ್ಮವನ್ನು, ಕ್ರಿಶ್ಚಿಯನ್ ಧರ್ಮವನ್ನು ಗೌರವಿಸ್ತೀನಿ. ಇವರು ಫೈರ್ ಬ್ರ್ಯಾಂಡ್ ಹಿಂದುತ್ವವಾದಿಗಳು ಅನಿಸ್ಕೋಬೇಕು ಅಂದರೆ ಬೇರೆಯವ್ರನ್ನ ಬೈದು ಬಿಡ್ಬೇಕಾ? ಇವ್ರ ಹತ್ರ ಫೈರು ಇಲ್ಲ, ಬ್ರ್ಯಾಂಡು ಇಲ್ಲ, ಎಲ್ಲ ಡೋಂಗಿಗಳು ಇವರೆಲ್ಲ. ಸರ್, ಇದೆಲ್ಲದರ ಜೊತೆಗೆ ಛಲವಾದಿ ನಾರಾಯಣ ಸ್ವಾಮಿ ಅವರು ಅಂದರೆ ಸಿದ್ದರಾಮಯ್ಯನವರು